ಎಸ್ ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ರಿವಿಷನ್ಸ್ ಗಳನ್ನ ಮಾಡ್ಕೊಂತ ಹೋಗೋಣ. ಎವ್ರಿಥಿಂಗ್ ಕವರ್ ಆಗತ್ತೆ. ಗವರ್ನರ್ಸ್, ಕಮಾಂಡರ್ಸ್ ಗಳು, ಟ್ರೀಟೀಸ್ ಗಳು ಯಾವ್ಯಾವು, ಆಮೇಲೆ ಯಾರು ಯುದ್ಧಗಳನ್ನ ಮಾಡಿದ್ರು ಅಂತಂದ ಹೇಳಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಜಸ್ಟ್ ಲೈಕ್ ಮಾಡ್ರಿ, ಅದಾದ ನಂತರ ಕಮೆಂಟ್ಸ್ ಗಳನ್ನ ಹಾಕ್ರಿ. ಆಂಗ್ಲೋ ಮೈಸೂರು ಯುದ್ಧ ನೋಡ್ರಿ, ಆಲ್ರೆಡಿ ನಾವು ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಡಿಸ್ಕಷನ್ ಮಾಡಿದೀವಿ. 1767ರಿಂದ 69ವರೆಗೂ ನಡೆಯುತ್ತೆ. ಸೊ ಇಲ್ಲಿ ಬ್ರಿಟಿಷ್ ಸೇನಾಧಿಪತಿ ಜೋಸೆನ್ ಸ್ಮಿತ್ ಮತ್ತು ಹೈದರ್ ಅಲಿ ನಡುವೆ ಈ ಯುದ್ಧ ನಡೀತೈತೆ. ಸೊ ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಮದ್ರಾಸ್ ಒಪ್ಪಂದವನ್ನ ಮಾಡ್ಕೊಂತಾರ 1769. ಯಾಕಂದ್ರೆ ಬ್ರಿಟಿಷರು ಸೋತೋಗಿರ್ತಾರ, ಆ ರೀಸನ್ ಇಂದ. ಆದ್ಮೇಲೆ ಅದರಲ್ಲಿ ಗವರ್ನರ್ ಯಾರು ಇರ್ತಾರ ಅಂತಂದ ಹೇಳಿದ್ರೆ ಬ್ರಿಟಿಷ್ ಗವರ್ನರ್ ವ್ಯಾರಿ ಹೆರಾಲ್ಡ್ಸ್ ಅಂತಂದ ಹೇಳ್ತೀವಿ. ಯಾರು? ಹ್ಯಾರಿ ವೆರಾಲ್ಡ್ಸ್. ಸೊ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳ್ತೀವಿ. 1780ರಿಂದ 84ರವರೆಗೂ ಬರುತ್ತ. ಆ ಟೈಮ್ ಒಳಗಡೆ ಗವರ್ನರ್ ಜನರಲ್ ಯಾರು ಇರ್ತಾರ ಅಂತಂದ ಹೇಳಿದ್ರೆ ವಾರನ್ ಹೆಸ್ಟಿಂಗ್ ಇರ್ತಾನೆ. ಯಾರು ಇರ್ತಾರ? ವಾರನ್ ಹೆಸ್ಟಿಂಗ್. ಜಸ್ಟ್ ಈ ತರ ನೆನ್ಪಿಟ್ಕೊಳ್ರಿ. 1773ರಲ್ಲಿ ಒಂದು ಆಕ್ಟ್ ಬರುತ್ತೆ, ರೆಗ್ಯುಲೇಟಿಂಗ್ ಆಕ್ಟ್. ಅವಾಗ ಯಾರು ಇರ್ತಾರ? ಫಸ್ಟ್ ಬಂಗಾಳದ ಗವರ್ನರ್ ಅಂತಂದ ಹೇಳಿ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ಇರ್ತಾನ. ಈ ವಾರನ್ ಹೆಸ್ಟಿಂಗ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಮೊದಲು ಬಂದ ತಕ್ಷಣನೇ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾನ. ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾನ. ಅದನ್ನ ತಗೊಂಡ್ ಬಂದವ್ರು ಯಾರು? ರಾಬರ್ಟ್ ಕ್ಲೈವ್ ತಗೊಂಡ್ ಬರ್ತೇನೆ. ಜಾರಿಗೆ ಯಾರು ತಗೊಂಡ್ ಬಂದಿರ್ತಾರ? ರಾಬರ್ಟ್ ಕ್ಲೈವ್. ಈ ಕ್ವಶನ್ ಅನ್ನ ತುಂಬಾ ಸರಿ ಕೇಳಿದಾರೆ ಇದ್ರಲ್ಲಿ KE ಕ್ವಶನ್ಸ್ ಪೇಪರ್ ಗಳಲ್ಲಿ. ಈ ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ್ ಹೇಳಿದ್ರೆ ಎರಡು ಬರ್ತಾವ. ಒಂದು ದಿವಾನಿ ಹಕ್ಕು, ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡೋದು ಬ್ರಿಟಿಷರ್ದ ಕೆಲಸ. ದುಡ್ಡು ಕಲೆಕ್ಟ್ ಮಾಡೋದು ಬ್ರಿಟಿಷರ್ದು, ಯಾಕಂದ್ರೆ ಅವ್ರಿಗೆ ಇನ್ಕಮ್ ಬೇಕಾಗಿರತ್ತ. ಇನ್ನೊಂದು ನ್ಯಾಯವನ್ನ ಒದಗಿಸೋದು, ಇದು ರಾಜನ ಕೆಲಸ, ಅಲ್ಲಿ ಸುಲ್ತಾನ್ ಕೆಲಸ. ಜಸ್ಟ್ ನೀ ತಪ್ಪು ಮಾಡಿದಿ, ನೀ ಜೈಲ್ ಹೋಗ, ನೀ ಏನೋ ತಪ್ಪು ಮಾಡಿಲ್ಲ, ನೀ ಮನಿಗ್ ಹೋಗಂತಂದ್ ಹೇಳೋದಷ್ಟೇ ಒಂದು ಕೆಲಸ. ಈ ತರ ದಿವಾನಿ ಮತ್ತು ನ್ಯಾಯ ಅಂತಂದ್ ಹೇಳಿ ಎರಡು ಟೈಪ್ಸ್ ಮಾಡ್ತಾನ. ಅದಕ್ಕೆ ಅಂತಂದ್ ಹೇಳ್ತೀವಿ, ದ್ವಿಮುಖ ಸರ್ಕಾರ. ಇದು ರಾಬರ್ಟ್ ಕ್ಲೈವ್ ಜಾರಿಗೆ ತಗೊಂಡು ಬಂದಿರ್ತಾನೆ. ಇದನ್ನ ಯಾವಾಗ? ಸರ್ 1764ರಲ್ಲಿ ಬಕ್ಸಾರ್ ಕದನ ಮುಗಿದ ತಕ್ಷಣ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಮಾಡ್ಕೊಂತಾನ. ಅಲಹಾಬಾದ್ ಒಪ್ಪಂದವನ್ನ ಮಾಡ್ಕೊಂಡ್ಮೇಲೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ ಇಲ್ಲಿ ಬಂಗಾಳ ಪ್ರಾಂತದಲ್ಲಿ. ಸೊ ಈ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಈ ವಾರ್ನ್ ಹೆಸ್ಟಿಂಗ್ ಇದ್ದವನ್ ತೆಗಿತಾನ 1773 ಆಕ್ಟ್ ಒಳಗಡೆ. ಅವಾಗ ಅವ ಇರ್ತಾನ. ಸೊ ಇವನ್ ಟೈಮ್ ಒಳಗಡೆನೆ ಏನಂದ್ರೆ 1774ರಲ್ಲಿ ಕೋಲ್ಕತ್ತಾದೊಳಗಡೆ ಒಂದು ಸುಪ್ರೀಂ ಕೋರ್ಟ್ ರಚನೆ ಆಗತ್ತ. ಸೊ ಅದನ್ನ ಹಂಗ ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇವನ ಇರ್ತಾನ, ವಾರನ್ ಹೆಸ್ಟಿಂಗ್ ಇರ್ತಾನ. ಹೈದರ್ ಅಲಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಒಂದು ಯುದ್ಧವನ್ನ ಮಾಡ್ತಾನ, ಪೋಲೇಲೂರು ಯುದ್ಧ ಅಂತಂದ ಹೇಳಿ. ಇವನ್ನ ಕ್ವಶನ್ಗಳನ್ನ ಕೇಳ್ತಾರೆ. ಪೋಲೇಲೂರು ಯುದ್ಧ ಅಂತಂದ ಹೇಳ್ತೀವಿ. ಇದನ್ನ ಯಾರ್ಯಾರ ನಡುವೆ? ಹೈದರ್ ಅಲಿ ನಡುವೆ ಮತ್ತು ಬ್ರೆತ್ವೆಟ್ ನಡುವೆ. ಸೊ ಬ್ರಿಟಿಷ್ ಸೇನಾಧಿಕಾರಿ ಬ್ರೆತ್ವೆಟ್ ನಡುವೆ ಈ ಯುದ್ಧ ನಡೆಯುತ್ತ. ಏನಂತಂದ ಹೇಳಿದ್ರ, ಸೊ ಬ್ರೆತ್ವೆಟ್ ಬೈಲಿ ಅಂತಂದ ಹೇಳ್ತೀವಿ. ಇವನೊಬ್ಬ ಕರ್ನಲ್. ಸೊ ಇವನನ್ನ ಸೋಲಿಸ್ತಾನ. ರೀಸನ್ ಯಾಕಂತಂದ ಹೇಳಿದ್ರ ಮಾಹೆ. ಈ ಯುದ್ಧ ಯಾಕೆ ಸ್ಟಾರ್ಟ್ ಆಗತ್ತಂತ ಹೇಳಿದ್ರೆ ಮಾಹೆ ಅನ್ನೋ ಒಂದು ನಗರ ಏನಂತಂದ ಹೇಳಿದ್ರೆ ಬಂದರು ಇರುತ್ತ. ಅದನ್ನ ಬ್ರಿಟಿಷರ್ ಆಕ್ರಮಿಸಿಕೊಳ್ತಾರೆ. ಬ್ರಿಟಿಷರ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಇದನ್ನ ಆಕ್ರಮಿಸಿಕೊಳ್ತಾರೆ. ಈ ಮಾಹೆ ಯಾರ ಹತ್ರ ಇರುತ್ತೆ? ಫ್ರೆಂಚ್ ಹತ್ರ ಇರುತ್ತೆ. ಫ್ರೆಂಚರು ಹೈದರ್ ಅಲಿ ಸ್ವಲ್ಪ ಕ್ಲೋಸ್ ಇವರು. ಈ ಬ್ರಿಟಿಷರ್ ಏನ್ ಮಾಡ್ತಾರಂದ್ರ ಮಾಹೆಯನ್ನು ವಶಪಡಿಸಿಕೊಂಡಿದ್ದಕ್ಕ ಹೈದರ್ ಅಲಿ ಸಿಟ್ಟಿಗೆ ಬಂದ್ಬಿಟ್ಟು ಪೋಲೇಲೂರು ಕದನದೊಳಗಡೆ ಸೇನಾಧಿಕಾರಿ ಅಂದ್ರೆ ವಾರ್ನ್ ಹೆಸ್ಟಿಂಗ್ ನ ಸೇನಾಧಿಕಾರಿ ಬ್ರೆತ್ವೆಟ್ ಬೈಲಿನನ್ನ ಸೋಲಿಸಿ ನೆಕ್ಸ್ಟ್ ಅರ್ಕಾಟ್ ಕಡೆಗೆ ಹೋಗ್ತಾನೆ. ಅರ್ಕಾಟ್ ಪ್ರದೇಶದ ಕಡೆ. ಜಸ್ಟ್ ಇಷ್ಟ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಪೋರ್ಟ್ ನೋವೋ ಕದನ ನಡೆಯುತ್ತೆ. ನೆಕ್ಸ್ಟ್ ಏನ್ ನಡೆಯುತ್ತೆ ಅಂದ್ರೆ ಪೋರ್ಟ್ ನೋವೋ ಕದನ ನಡೆಯುತ್ತೆ 1781ರಲ್ಲಿ. ಇದರಲ್ಲಿ ಬ್ರಿಟಿಷ್ ಸೇನಾಧಿಪತಿ ಯಾರು? ಸರ್ ಅಯ್ಯರ್ ಕೂಟ್ ಹೈದರ್ ಅಲಿಯನ್ನ ಸೋಲಿಸ್ತಾನ. ಬ್ರಿಟಿಷ್ ನ ಸೇನಾಧಿಕಾರಿ ಸರ್ ಅಯ್ಯರ್ ಕೂಟು ಸೊ ಪೋರ್ಟ್ ನೋವೋ ಕದನದೊಳಗಡೆ ಹೈದರ್ ಅಲಿಯನ್ನ ಸೋಲಿಸ್ತಾನ. ಸೋಲಿಸಿದ ನಂತರ ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಅವ್ನ್ ಹೈದರ್ ಅಲಿ ಏನಾಗತ್ತಂದ್ರ ನೆಕ್ಸ್ಟ್ ಸೈಲೆಂಟ್ ಆಗಿ ಬಿಡ್ತಾನ ಸ್ವಲ್ಪ. ಯಾಕಂತಂದ ಹೇಳಿದ್ರೆ ಅವ್ನ್ಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. 1782ರೊಳಗಡೆ ಹೈದರ್ ಅಲಿ ಅಂದ್ರೆ ಯುದ್ಧ ನಡೀತಾ ಇರುತ್ತೆ. ಅದೇ ಟೈಮ್ ಒಳಗಡೆ ಏನಂದ್ರೆ ಕ್ಯಾಂಪ್ ಒಳಗಡೆ ಹೈದರ್ ಅಲಿ ನಿಧನ ಆಗತ್ತೆ. ಬೆನ್ನು ಕ್ಯಾನ್ಸರ್ ಅಥವಾ ಬೆನ್ನು ಹುಣ್ಣಿನಿಂದ ಒಂದು ಮರಣ ಅಂದಿದ ನಂತರ ಆ ಯುದ್ಧವನ್ನ ಯಾರು ಕಂಟಿನ್ಯೂ ಮಾಡ್ತಾರ? ಟಿಪ್ಪು ಸುಲ್ತಾನ್ ಕಂಟಿನ್ಯೂ ಮಾಡ್ತಾನೆ. ಇಬ್ರು ಸೇರಿ ಒಂದು ಒಪ್ಪಂದಕ್ಕೆ ಬರ್ತಾರ 1784. ಅದನ್ನ ಮಂಗಳೂರು ಒಪ್ಪಂದ ಅಂತ ಕರಿತೀವಿ. 1784 ಮಂಗಳೂರು ಒಪ್ಪಂದ. ಈ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಅಧಿಕಾರಿ ಯಾರು? ಲಾರ್ಡ್ ಮೆಕಾರ್ಟ್ನಿ ಅಂತಂದ್ ಹೇಳ್ತೀವಿ. ಲಾರ್ಡ್ ಮೆಕಾರ್ಟ್ನಿ ಇವರಿಬ್ರು ಸೇರಿ ಸೈನ್ ಹಾಕ್ತಾರ ಆ ಒಪ್ಪಂದಕ್ಕ. ಯಾರ್ಯಾರು ಇರ್ತಾರ ಅಲ್ಲಿ? ಇವನ್ ಬರಂಗಿಲ್ಲ, ವಾರ್ನ್ ಹೆಸ್ಟಿಂಗ್ ಬರಂಗಿಲ್ಲ ಅಲ್ಲಿ. ಸೊ ಒಬ್ಬೊಂದು ಬ್ರಿಟಿಷ್ ಅಧಿಕಾರಿ ಬರ್ತಾರ, ಲಾರ್ಡ್ ಮೆಕಾರ್ಟ್ನಿ. ಇವರಿಬ್ರು ಸೇರಿ ಮಂಗಳೂರು ಒಪ್ಪಂದವನ್ನ ಸೈನ್ ಹಾಕ್ತಾರ 1784ರಲ್ಲಿ. ಇದೆಲ್ಲ ಆದ ನಂತರ ಈ ಒಪ್ಪಂದದ ಪ್ರಕಾರ ಏನ್ ಮಾಡ್ಬೇಕು? ಎರಡು ಕಡೆ ಕೈದಿಗಳು ಇರ್ತಾರಲ್ಲ, ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡ್ಬೇಕಂತಂದ ಹೇಳಿ. ಜಸ್ಟ್ ಏನಂತಂದ ಹೇಳಿದ್ರೆ ಇದ್ರ ಒಪ್ಪಂದ ಏನೋ
ಈ ಯುದ್ಧ ಸ್ಟಾಪ್ ಮಾಡ್ಬೇಕು, ಆಮೇಲೆ ಇಬ್ರು ಕೈದಿಗಳು ಇರ್ತಾರಲ್ಲ, ಬ್ರಿಟಿಷ್ ಕೈದಿಗಳು ಆಮೇಲೆ ಸುಲ್ತಾನನ ಕೈದಿಗಳನ್ನ ಪರಸ್ಪರ ಬಿಟ್ ಬಿಡ್ಬೇಕು ಅಂತಂದ್ ಹೇಳಿ ಈ ಒಪ್ಪಂದದ ಉದ್ದೇಶ ಆಗಿರತ್ತ. ಸೊ ಇಷ್ಟರೊಳಗಡೆ ಒಂದು ಸಣ್ಣ ಯುದ್ಧ ನಡೆಯುತ್ತೆ ನೋಡ್ರಿ, 1785ರಿಂದ 87ರೊಳಗಡೆ ಮೈಸೂರು ಮತ್ತು ಮರಾಠರ ನಡುವೆ ಏನಾಗತ್ತೆ ಅಂದ್ರ ನರಗುಂದದ ವೆಂಕಟರಾವ್ ಭಾವೆ ಅಂತಂದ್ ಹೇಳಿ. ಸೊ ನರಗುಂದ ಜಮೀನ್ದಾರ್ ಯಾರಂತಂದ್ ಹೇಳಿ, ಕಿತ್ತೂರು ಮತ್ತು ನರಗುಂದದ ಜಮೀನ್ದಾರ ಆ ಟೈಮ್ ಒಳಗಡೆ. ನರಗುಂದದ ಯಾರಂತಂದ್ ಹೇಳಿದ್ರೆ ವೆಂಕಟರಾವ್ ಭಾವೆ ಇದ್ದವನ್ ಏನ್ ಮಾಡ್ತಾನಂದ್ರ ದಂಗೆ ಹೇಳ್ತಾನ. ರೀಸನ್ ಯಾಕ? ಟ್ಯಾಕ್ಸ್ ಸಂಬಂಧ. ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕೋದ್ರಿಂದ ಏನ್ ಮಾಡ್ತಾರಂತಂದ್ ಹೇಳಿದ್ರೆ ದಂಗೆ ಹೇಳ್ತಾರ. ಆ ದಂಗೆ ಟೈಮ್ ಒಳಗಡೆ ಮರಾಠರು ಮತ್ತು ನಿಜಾಮ ಇವರಿಬ್ರು ಸೇರಿ ಏನ್ ಮಾಡ್ತಾರ ಅಂದ್ರೆ ಟಿಪ್ಪುವಿನ ಮೇಲೆ ದಾಳಿ ಮಾಡ್ತಾರ. ದಾಳಿ ಮಾಡೋದಕ್ಕೆ ಸೈನ್ಯ ದೊಡ್ಡದಿರುತ್ತೆ ಅವ್ರದ್ದು, ಮರಾಠರದ್ದು ನಿಜಾಮರದ್ದು. ಅದಕ್ಕ ಯಾರೋ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾನ, ಗಜೇಂದ್ರಗಢ ಒಪ್ಪಂದ ಮಾಡ್ಕೊಂಡು ಆ ಯುದ್ಧವನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾನ. ಗಜೇಂದ್ರಗಢ ಒಪ್ಪಂದ, ನರಗುಂದದ ವೆಂಕಟರಾವ್ ಭಾವೆ ಅಂತಂದ್ ಹೇಳಿ. ಈ ನೇಮ್ಸ್ ಗಳನ್ನ ನೋಡ್ಕೋಬೇಕು. ಇದಾದ ಕೆಲವೇ ದಿನಗಳಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ 1790ರಿಂದ 92ರವರೆಗೂ. ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇದ್ರದ್ದು ಗವರ್ನರ್ಸ್ ಗಳು ಮತ್ತು ಒಪ್ಪಂದ ಇದು ಹೆಂಗಾಗತ್ತೆ? ಟಿಪ್ಪುವಿನ ತಿರುವಾಂಕೂರ್ ಮೇಲೆ ದಾಳಿ ಮಾಡ್ತಾನೆ. ಟಿಪ್ಪು ಯುದ್ಧ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತಿರುವಾಂಕೂರಿನ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಸೈನ್ಯವನ್ನ ಸೋಲಿಸ್ತಾನ. ಈಗ ನಾವು ಯುದ್ಧ ನಡೆಯಕ್ ತತ್ಕ್ಷಣದ ಕಾರಣ ಅಂತ ಕೇಳ್ತೀವಲ್ಲ, ರೀಸನ್ ಏನಂತಂದ್ ಹೇಳಿದ್ರೆ ಟಿಪ್ಪು ತಿರುವಾಂಕೂರ್ ಮೇಲೆ ದಾಳಿ ಮಾಡಿದ್ದಕ್ಕೆ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಈ ಟೈಮ್ ಒಳಗಡೆ ಚೇಂಜ್ ಆಗಿರ್ತಾರ ನೋಡ್ರಿ, ಲಾರ್ಡ್ ಕಾರ್ನ್ವಾಲಿಸ್. ಕೇಳ್ತಾರ ಕ್ವಶನ್, ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನಂದ್ರ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ ಬಂಗಾಳ ಪ್ರಾಂತ್ಯದಲ್ಲಿ. ಇಲ್ಲಿ ಜಮೀನ್ದಾರರು ಏನ್ ಮಾಡ್ತಾರಂದ್ರ ರೈತರ ಹತ್ರ ಶೋಷಣೆ ಮಾಡಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಈ ಜಮೀನ್ದಾರರು ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಬ್ರಿಟಿಷರಿಗೆ ಹೋಗಿ ತಲುಪಿಸೋದು. ಇದು ಜಮೀನ್ದಾರ್ ಪದ್ಧತಿ ಬಂಗಾಳದ ಪ್ರಾಂತ್ಯದೊಳಗಡೆ. ಸೇಮ್ ಇಂತಾದ ಇನ್ನೊಂದು ತಗೊಂಡ್ ಬರ್ತಾರ ರೈತವಾರಿ ಪದ್ಧತಿ ಅಂತಂದ್ ಹೇಳಿ. ರೈತವಾರಿ ಪದ್ಧತಿ ಹೆಕ್ಟರ್ ಮನ್ರೋ, ನೀವೆಲ್ಲ ಶೋಷಣೆ ಎಲ್ಲ ಬಾಳ ಆಗೈತ್ ರೈತರ ಮೇಲೆ ಅಂತಂದ್ ಹೇಳಿ ಕನಿಕರದಿಂದ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಮದ್ರಾಸ್ ಪ್ರಾಂತ್ಯದಲ್ಲಿ, ಅಂದ್ರೆ ಮೈಸೂರು ಇವಾಗಿನ ಮದ್ರಾಸ್ ತಮಿಳ್ನಾಡು ಐತಲ್ಲ ಆ ಪ್ರಾಂತ್ಯದೊಳಗಡೆ ರೈತರೇ ಡೈರೆಕ್ಟ್ ಬಂದ್ ಕಟ್ರ ನಡೀತ್, ನಮ್ಗೆ ಜಮೀನ್ದಾರ್ ಬೇಡ ಅಂತಂದ್ ಹೇಳಿ. ಅದನ್ನ ರೈತವಾರಿ ಪದ್ಧತಿ ಅಂತಂದ್ ಹೇಳ್ತೀವಿ. ಹೆಕ್ಟರ್ ಮನ್ರೋ. ಇವ ಪಾಯಿಂಟ್ಸ್ ಗಳು ಎಕ್ಸಾಮ್ ಅಲ್ಲಿ ಬರ್ತಾವ, ಅದಕ್ಕೋಸ್ಕರ ರಿವಿಷನ್ ಮಾಡಕತ್ತೇವ ಅಷ್ಟೇ, ಜಸ್ಟ್ ಕೇಳಿಸ್ಕೊಂತವ್ರು. ಈ ಯುದ್ಧ ಏನಂತಂದ್ ಹೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಬಂದು ಯುದ್ಧ ಮಾಡ್ತಾನ. ಯಾರ ಮೇಲೆ? ಮೈಸೂರಿನ ಮೇಲೆ ಯುದ್ಧ ಮಾಡೋದಕ್ಕೆ ಶ್ರೀರಂಗಪಟ್ಟಣ ಒಪ್ಪಂದ ಆಗತ್ತ 1792ರಲ್ಲಿ. ಯಾರ ಜೊತೆಗೆ? ಲಾರ್ಡ್ ಕಾರ್ನ್ ವಾಲಿಸ್ ಜೊತೆಗೆ ಶ್ರೀರಂಗಪಟ್ಟಣ ಒಪ್ಪಂದ. ಇದ್ರ ಪ್ರಕಾರ 3.3 ಕೋಟಿ ನಷ್ಟ ಪರಿಹಾರ ಕೊಡಬೇಕು. ಇವು ಸೆಂಟೆನ್ಸ್ ಅಲ್ಲಿ ಬರ್ತಾವ. ನಷ್ಟ ಪರಿಹಾರ 3.3 ಕೋಟಿ. ತನ್ನ ಮಕ್ಕಳಾದಂತಹ ಅಬ್ದುಲ್ ಖಾಲಿಕ್, ಟೋಟಲ್ ಆಗಿ 10 ಜನ ಮಕ್ಕಳು ಇರ್ತಾರ, 10 ಜಾಸ್ತಿನೇ ಇರ್ತಾರ, ಮೇನ್ ಇಂಪಾರ್ಟೆಂಟ್. ಅದರಲ್ಲಿ ಅಬ್ದುಲ್ ಖಾಲಿಕ್ ಅಂತಂದ್ ಹೇಳಿ ಒಬ್ಬ, ಆಮೇಲೆ ಮುಯಿಜುದ್ದೀನ್ ಅಂತಂದ್ ಹೇಳಿ, ಈ ಇಬ್ಬರನ್ನು ಏನ್ ಮಾಡ್ತಾನಂದ್ರೆ ತನ್ನ ಮಕ್ಕಳನ್ನ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡ್ತಾನ ಈ ಒಪ್ಪಂದದ ಪ್ರಕಾರ. ಆ ಒಪ್ಪಂದವನ್ನ ನೋಡ್ಕೊಡಿ. ನೆಕ್ಸ್ಟ್ ಬರುತ್ತಾ 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಖತಮ್. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಂದ್ರೆ ಆಲ್ಮೋಸ್ಟ್ ಖತಮ್ ಆಗಿಬಿಡತ್ತೆ. ಏನಾಗತ್ತೆ ಸರ್? 1799ರೊಳಗಡೆ ಆ ಟೈಮ್ ಅಲ್ಲಿ ಗವರ್ನರ್ ಯಾರಿರ್ತಾರ? ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನ. ಇಲ್ಲಿ ನೋಡ್ರಿ, ಇದನ್ನ ನೆನ್ಪಿಟ್ಕೊಡ್ರಿ. 1798ರಲ್ಲಿ ಇವನ್ ಏನ್ ಮಾಡ್ತಾನಂದ್ರ ಒಂದು ಪದ್ಧತಿಯನ್ನ ತಗೊಂಡ್ ಬರ್ತಾನ, ಸಹಾಯಕ ಸೈನ್ಯ ಪದ್ಧತಿ ಅಂತಂದೇಳಿ. ಸಹಾಯಕ ಸೈನ್ಯ ಪದ್ಧತಿ. ಏನ್ ಸಹಾಯಕ ಸೈನ್ಯ ಪದ್ಧತಿ? ಈಗ ಒಬ್ಬ ರಾಜ ಇರ್ತಾನ, ಅವ್ರ ಏನ್ ಮಾಡ್ಬೇಕು? ಬ್ರಿಟಿಷ್ ಸೈನ್ಯವನ್ನ ಇಟ್ಕೊಂಡು ಅದಕ್ಕ ಊಟ ಹಾಕ್ಬೇಕು, ಅದಾದ ನಂತರ ನೆಕ್ಸ್ಟ್ ಅವ್ರಿಗೆ ಸೇವೆ ಮಾಡ್ಬೇಕು, ಸ್ನಾನ ಮಾಡಿಸ್ಬೇಕು, ಆಮೇಲೆ ಏನು ವೇತನ ಕೊಡ್ಬೇಕು, ಪೇಮೆಂಟ್ ಕೊಡ್ಬೇಕು, ಎಲ್ಲ ಕೊಡ್ಬೇಕು. ಬಟ್ ಆದ್ರೆ ಇವನ್ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಈ ಸೈನ್ಯ ಅವ್ಗೆ ಹೆಲ್ಪ್ ಮಾಡಂಗಿಲ್ಲ. ಇವರು ಬ್ರಿಟಿಷರದ್ದು ಏನಂತಂದ್ ಹೇಳಿದ್ರ ಪರ್ಮಿಷನ್ ಕೇಳ್ಕೊಂಡು ಆಮೇಲೆ ಯುದ್ಧ ಮಾಡ್ಬೇಕು, ಇಲ್ಲ ಅಂತಂದ್ರೆ ಯುದ್ಧ ಮಾಡಂಗಿಲ್ಲ. ಆಮೇಲೆ ಈ ಬ್ರಿಟಿಷರ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಸಡನ್ ಆಗಿ ಏನು ಈ ಸೈನ್ಯ ಈ ರಾಜನ ಪರ್ಮಿಷನ್ ಕೇಳಂಗಿಲ್ಲ, ಸುಮ್ಮನೆ ಹೋಗಿದ್ದು ಯುದ್ಧ ಮಾಡ್ಬೋದು. ಇಂತ ಒಂದು ಪದ್ಧತಿ, ಅದನ್ನ ನಾವು ಸಹಾಯಕ ಸೈನ್ಯ ಪದ್ಧತಿ. ಆ ರಾಜರು ಏನ್ ಮಾಡ್ಬೇಕು? ಆ ಬ್ರಿಟಿಷರ ಸೈನ್ಯದ ತುಣುಕನ್ನ ಇಟ್ಕೊಂಡು ಒಂಥರ ಸೇವೆ ಮಾಡ್ಬೇಕು. ಸೊ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಟಿಪ್ಪು ಸುಲ್ತಾನ ನಿರಾಕರಿಸಿದ್ದಕ್ಕಾಗಿ ಯುದ್ಧ ಮಾಡ್ತಾನ. ಯಾರು? ಲಾರ್ಡ್ ವೆಲ್ಲೆಸ್ಲಿ. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನ ಟಿಪ್ಪು ಸುಲ್ತಾನನ್ನ ಕೊಂದು ಹಾಕಿ ನೆಕ್ಸ್ಟ್ ಏನ್ ಮಾಡ್ತಾರ? 1799 ಮೇ 4ರಂದು ಜನರಲ್ ಜಾರ್ಜ್ ಹ್ಯಾರಿಸ್, ಇದು ಇಂಪಾರ್ಟೆಂಟ್, ಯಾರು? ಜನರಲ್ ಜಾರ್ಜ್ ಹ್ಯಾರಿಸ್ ಮತ್ತು ಅರ್ಥರ್ ವೆಲ್ಲೆಸ್ಲಿ, ಇನ್ನೊಬ್ಬನ್ ಬರ್ತಾನ ಟೋಟಲ್ ಆಗಿ 3 ಜನ ಯುದ್ಧವನ್ನ ಮಾಡ್ತಾರ. ಇವನ್ ಕರ್ನಲ್, ಇನ್ನೊಬ್ಬನ್ ಜನರಲ್ ಬರ್ತಾನ, ಇವನ್ ಕರ್ನಲ್. ಕ್ವಶನ್ಸ್ ಗಳನ್ನ ಕೇಳಿದಾರೆ ಎಕ್ಸಾಮ್ ಅಲ್ಲಿ. ಜನರಲ್ ಜಾರ್ಜ್ ಹ್ಯಾರಿಸ್, ಕರ್ನಲ್ ಅರ್ಥರ್ ವೆಲ್ಲೆಸ್ಲಿ, ಇವರಿಬ್ರು ಏನ್ ಮಾಡ್ತಾರಂದ್ರ ಶ್ರೀರಂಗಪಟ್ಟಣದ ಹತ್ರ ಬಂದು ಟಿಪ್ಪು ಸುಲ್ತಾನ್ ಜೊತೆ ಹೋರಾಡಿ ಅವನನ್ನ ಕೊಂದ್ ಹಾಕ್ತಾರ. ಜನರಲ್ ಜಾರ್ಜ್ ಹ್ಯಾರಿಸ್ ಅಂಡ್ ಅರ್ಥರ್ ವೆಲ್ಲೆಸ್ಲಿ. ಈ ಅರ್ಥರ್ ವೆಲ್ಲೆಸ್ಲಿ ಯಾರು? ಈ ಲಾರ್ಡ್ ವೆಲ್ಲೆಸ್ಲಿ ಇದಾನಲ್ಲ, ಇವನ್ ತಮ್ಮ, ಅವನ್ ಕರ್ನಲ್ ಇರ್ತಾನ.
ಇಷ್ಟ ಪಾಯಿಂಟ್ಸ್ ಗಳು ಕ್ಲಿಯರ್. ಇನ್ನೊಬ್ಬ ಜನರಲ್ ಬೇರ್ಡ್ ಅಂತಂದ್ ಹೇಳಿ ಬರ್ತಾನ, ಜಸ್ಟ್ ಇವ್ ಎರಡು ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಬ್ರಿಟಿಷ್ ಕಮಿಷನರ್ ಆಳ್ವಿಕೆ ಅಂತಂದೇಳಿ 1831ರಿಂದ 1881ರವರೆಗೂ. ಈಗ 1799ರಲ್ಲಿ ಇವನ್ ಸತ್ ನಂತರ ಮೈಸೂರು ಏನ್ ಸಂಸ್ಥಾನ ಐತೆ, ಮೈಸೂರು ಸಾಮ್ರಾಜ್ಯ ಐತೆ, ಅಲ್ಲಿ ಯಾರು ರಾಜರು ಇರಂಗಿಲ್ಲಲ್ಲ, ಅವು ಒಡೆಯರ್ ಇನ್ನೂ ಇರ್ತಾರ. ಸೊ ಒಡೆಯರ್ ಫ್ಯಾಮಿಲಿ ಇರುತ್ತೆ. ಅದನ್ನ ಏನ್ ಮಾಡ್ತಾರಂದ್ರ ಸಹಾಯಕ ಸೈನ್ಯ ಪದ್ಧತಿಯನ್ನ ನೀವು ಒಪ್ಕೋಬೇಕಪ್ಪ ಅಂತಂದ್ ಹೇಳಿ ಆ ಮೈಸೂರು ಸಾಮ್ರಾಜ್ಯವನ್ನ ಬ್ರಿಟಿಷರ್ ಏನ್ ಮಾಡ್ತಾರ, ಒಡೆಯರಿಗೆ ಹಸ್ತಾಂತರ ಮಾಡ್ತಾರ. ಅವಾಗಿರುವಂತಹ ಒಡೆಯರ್ ಯಾರಂತಂದ್ ಹೇಳಿದ್ರ ಮೂರನೇ ಕೃಷ್ಣರಾಜ್ ಒಡೆಯರ್ ಅಂತಂದ್ ಹೇಳ್ತೀವಿ. ಯಾರು? ಮೂರನೇ ಕೃಷ್ಣರಾಜ್ ಒಡೆಯರ್ ಅಥವಾ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅಂತಂದ್ ಹೇಳ್ತೀವಿ ನೋಡ್ರಿ. ಅವರಿಗೆ ಹಸ್ತಾಂತರ ಮಾಡ್ತಾರ. ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ. ಇದಾದ್ಮೇಲೆ ಕಮಿಷನರ್ ಆಳ್ವಿಕೆ ಬರುತ್ತ 1831ರೊಳಗಡೆ. ತುಂಬಾ ಇಂಪಾರ್ಟೆಂಟ್ ಒಂದು ನಗರ ರೈತರ ದಂಗೆ ಅಂತಂದ್ ಹೇಳಿ ಬರುತ್ತ. ಸರಿ, ಬ್ರಿಟಿಷ್ ಕಮಿಷನರ್ ಆಳ್ವಿಕೆ ಹೆಂಗ್ ಬರತ್ತೀರಿ? ರೈತರ ದಂಗೆಗೆ ಹೆಂಗ್, ನಗರ ರೈತರ ದಂಗೆಗೆ ಹೆಂಗ್ ಕಾರಣ? ನಗರ ರೈತರ ಅಂತಂದ್ ಹೇಳಿದ್ರ ಶಿವಮೊಗ್ಗದಲ್ಲಿ ಎಲ್ಲಾ ರೈತರು ಸೇರಿ ನಗರದೊಳಗಡೆ ದಂಗೆಯನ್ನ ಹೇಳ್ತಾರ. ಅದನ್ನ ಶಿವಮೊಗ್ಗ ನಗರ ರೈತರ ದಂಗೆ ಅಂತಂದ್ ಹೇಳ್ತೀವಿ. ಅದಕ್ಕೆ ಲೀಡರ್ಸ್ ಯಾರಂದ್ರ ಬೂದಿ ಬಸಪ್ಪ, ಅದಾದ ನಂತರ ಸರ್ಜಪ್ಪ ನಾಯಕ, ರಾಮಾರಾವು, ಇಷ್ಟು ಜನ ಬರ್ತಾರ. ಬೂದಿ ಬಸಪ್ಪ, ಸರ್ಜಪ್ಪ ನಾಯಕ, ರಾಮಾರಾವ್ ಇವರೆಲ್ಲ ಸೇರಿ ಒಂದು ದಂಗೆಯನ್ನ ಎದ್ದ ತಕ್ಷಣ ಇದನ್ನ ಅಡಗಿಸೋಕೆ ಯಾರಿಗಾಗಂಗಿಲ್ಲ, ಮೂರನೇ ಕೃಷ್ಣರಾಜ್ ಒಡೆಯರ್ಗೆ ಆಗ್ತಿಲ್ಲ. ಮೂರನೇ ಕೃಷ್ಣರಾಜ್ ಒಡೆಯರ್ಗೆ ಅವರು ಅಷ್ಟು ಸಕ್ಷಮ್ ಇಲ್ಲ. ಇದನ್ನ ರೈತರ ದಂಗೆಯನ್ನ ಅವರು ಬಂದ್ ಮಾಡ್ತಿಲ್ಲ, ಕಮ್ಮಿ ಮಾಡ್ತಿಲ್ಲ ಅಂತಂದ್ ಹೇಳ್ಕೊಂಡು ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಟೈಮ್ ನೋಡ್ರಿ 1831 ಅಂದ್ರ 1833ರ ಆಕ್ಟ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಎಸ್, ಇಲ್ಲ ಅಂದ್ರೆ 1829ರೊಳಗಡೆ 1828-29 ಟೈಮ್ ಅಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಇವರಿಬ್ರು ಸೇರಿ ಸತಿ ಸಹಗಮನ ಪದ್ಧತಿಯನ್ನ ಅಬಾಲಿಷ್ ಮಾಡ್ತಾರ, ರದ್ದು ಮಾಡ್ತಾರ. ಆ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡು ಈ ಇಯರ್ ಅನ್ನ ನೆನ್ಪಿಟ್ಕೊಂಡ್ರಿ. ಅವಾಗ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನಂದ್ರೆ ಗವರ್ನರ್ ಜನರಲ್ ಇರ್ತಾನ. ನೆಪ ಹೇಳ್ತಾನೆ, ನೀ ರೈತರ ದಂಗೆಯನ್ನ ಕಮ್ಮಿ ಮಾಡಕತ್ತಿಲ್ಲ, ನೀ ಬ್ಯಾಡ್, ನೀ ರಾಜನ್ ತರಾನೇ ಇರು, ಬಟ್ ಆದ್ರೆ ನಮ್ಮ ಬ್ರಿಟಿಷ್ ಒಬ್ಬ ಅಧಿಕಾರಿ ಇರ್ಲಿ ಅಂತಂದ್ ಹೇಳಿ ಒಬ್ಬ ಕಮಿಷನರ್ ಅನ್ನ ನೇಮಕ ಮಾಡ್ತಾನ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಸೊ ಅದ್ರ ಪ್ರಕಾರ ಮೊದಲ ಕಮಿಷನರ್ ಯಾರಂತಂದ್ ಹೇಳಿದ್ರ ಹಿರಿಯ ಕಮಿಷನರ್ ಕರ್ನಲ್ ಜಾನ್ ಬ್ರಿಗ್ಸ್ ಅಂತಂದ್ ಹೇಳಿ ಬರ್ತಾರೆ. ಯಾರು? ಜಾನ್ ಬ್ರಿಗ್ಸ್. ಆಮೇಲೆ ಈ ತರ ಕಮಿಷನರ್ ಆಳ್ವಿಕೆ ನಡೆಯುವಾಗ ತುಂಬಾ ಫೇಮಸ್ ಆಗಿರೋ ಒಬ್ಬ ಕಮಿಷನರ್ ಬರ್ತಾರ, ಸರ್ ಮಾರ್ಕ್ ಕಬ್ಬನ್ ಅಂತಂದ್ ಹೇಳ್ತೀವಿ. ಯಾರು? ಸರ್ ಮಾರ್ಕ್ ಕಬ್ಬನ್ ಅಂತಂದ್ ಹೇಳಿ ಬರ್ತಾರ. ಇವರು 1834ರಲ್ಲಿ ರಾಜಧಾನಿಯನ್ನ ಮೈಸೂರಿನಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾರ. ಏನ್ ಮಾಡ್ತಾರ? ಮೈಸೂರಿನಿಂದ ಬೆಂಗಳೂರಿಗೆ. ಯಾಕಂದ್ರೆ ಆಡಳಿತದ ದೃಷ್ಟಿಯಿಂದ ಒಳ್ಳೇದಾಗ್ಲಿ ಅಂತಂದ್ ಹೇಳಿ ಮಾರ್ಕ್ ಕಬ್ಬನ್. ಆಮೇಲೆ ಕಬ್ಬನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ರಾಜ್ಯವನ್ನ 4 ಅಂದ್ರೆ ವಿಭಾಗಗಳಾಗಿ ಡಿವೈಡ್ ಮಾಡ್ತಾನ. ಒಂದ್ ಯಾವ್ದು? ಮೇನ್ ನಗರ ಇರುತ್ತ, ಆಮೇಲೆ ಚಿತ್ರದುರ್ಗ, ಆಮೇಲೆ ಅಷ್ಟಗ್ರಾಮ, ಆಮೇಲೆ ಬೆಂಗಳೂರು ಅಂತಂದ್ ಹೇಳಿ. ಇಷ್ಟು ಡೀಟೇಲ್ ಆಗಿ ಕೇಳಂಗಿಲ್ಲ, ಜಸ್ಟ್ 4 ವಿಭಾಗಗಳಾಗಿ ಮಾಡ್ತಾನ. ಆಮೇಲೆ ಅಟಾರ್ ಕಚೇರಿಯನ್ನ ರದ್ದು ಮಾಡ್ದ. ಅಟಾರ್ ಕಚೇರಿ ಯಾರು? ಚಿಕ್ಕದೇವರಾಜ ಒಡೆಯರ್ ಸ್ಟಾರ್ಟ್ ಮಾಡಿರ್ತಾರಲ್ಲ, ಅದ್ರೊಳಗಡೆ ಮತ್ತೇನ್ ಮಾಡ್ತಂದ್ರ 9 ಪ್ರಮುಖ ಇಲಾಖೆಗಳನ್ನ ಏನ್ ಮಾಡ್ತಂತಂದ್ ಹೇಳಿದ್ರೆ ಸೇರಿಸ್ತಾನ. ಇಲ್ಲ ಅಂತಂದ್ರೆ ಪುನರ್ ವಿಂಗಡಣೆ ಮಾಡ್ತಾನ ಅಂತಂದ್ ಹೇಳಿ. ಅಟಾರ್ ಕಚೇರಿ ಒಳಗಡೆ ಟೋಟಲ್ ಆಗಿ ಅಲ್ಲಿ ಅವಾಗ ಎಷ್ಟಿದ್ವು? 18 ಕಚೇರಿಗಳಿದ್ವು, 18 ಆಫೀಸ್ಗಳಿದ್ದು ಸೇರಿ ಒಂದು ಅಟಾರ್ ಕಚೇರಿ. ಇದ್ರೊಳಗಡೆ ಮತ್ 9 ಎಕ್ಸ್ಟ್ರಾ. ಆಮೇಲೆ ಪುನರ್ ವಿಂಗಡಣೆ ಮಾಡ್ತಾನ. ಆಮೇಲೆ ಮಾರ್ಕ್ ಕಬ್ಬನ್ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ನೋಡ್ರಿ, 1864ರಲ್ಲಿ ಮೊದಲ ರೈಲು ಮಾರ್ಗವನ್ನ ನಿರ್ಮಾಣ ಮಾಡ್ತಾರ. ಯಾರು? ಮಾರ್ಕ್ ಕಬ್ಬನ್. ಸೊ ಅದು ಇಲ್ಲಿಂದ ಬೆಂಗಳೂರಿಂದ ಹಿಡ್ಕೊಂಡು ಜೋಲಾರ್ಪೇಟೆವರೆಗೂ 1864ರಲ್ಲಿ ಬೆಂಗಳೂರಿಂದ ಜೋಲಾರ್ಪೇಟೆವರೆಗೂ ಮೊದಲ ರೈಲು ಮಾರ್ಗ ಸ್ಟಾರ್ಟ್ ಆಗತ್ತೆ. ಜೋಲಾರ್ಪೇಟೆ ಎಲ್ಲೈತೆ ಅಂದ್ರೆ ತಮಿಳ್ನಾಡದೊಳಗಡೆ. ಜೋಲಾರ್ಪೇಟೆ ಎಲ್ಲೈತಿ? ತಮಿಳ್ನಾಡದೊಳಗಡೆ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಪಾಯಿಂಟ್ ಬೇಡ, ಲೂಯಿಸ್ ಬೌರಿಂಗ್ ಅಂತಂದ್ ಹೇಳಿ ಬರ್ತಾರೆ. ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ 1864ರಲ್ಲಿ ಲೂಯಿಸ್ ಬೌರಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ 1864ರಲ್ಲಿ ಇವರು ಅಧಿಕಾರವನ್ನ ಸ್ವೀಕರಿಸಿದ ನಂತರ ಬೆಂಗಳೂರೊಳಗಡೆ ಸೆಂಟ್ರಲ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರೊಳಗಡೆ ಏನ್ ಮಾಡ್ತಾರ ಅಂದ್ರೆ ಸೆಂಟ್ರಲ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ಸರ್ಕಾರಿ ವಸ್ತು ಸಂಗ್ರಹಾಲಯವನ್ನ, ಮ್ಯೂಸಿಯಂ ಅಂತಂದ್ ಹೇಳ್ತೀವಲ್ಲ, ಸರ್ಕಾರಿ ವಸ್ತು ಸಂಗ್ರಹಾಲಯವನ್ನ ಸ್ಥಾಪನೆ ಮಾಡ್ತಾರ 1865ರಲ್ಲಿ. ಆಮೇಲೆ ಹೈಕೋರ್ಟ್ ಕಟ್ಟಡವನ್ನ, ಹೈಕೋರ್ಟ್ ಅಂತಂದ್ ಹೇಳ್ತೀವಲ್ಲ, ಸೊ ಅಟಾರ್ ಕಚೇರಿ ಏನೈತ್ಲ, ಇವಾಗ ಹೈಕೋರ್ಟ್ ಐತ್ಲ, ಅದ ಅಟಾರ್ ಕಚೇರಿ ಇತ್ತು ಮೊದಲು, ಅದನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ IPC ಮತ್ತು ನೋಂದಣಿ ಕಾಯ್ದೆಯನ್ನ ಸ್ಟಾರ್ಟ್ ಮಾಡ್ತಾರ. ಇಂಡಿಯನ್ ಪಿನಲ್ ಕೋಡ್ ಸ್ಟಾರ್ಟ್ ಆಗಿರುತ್ತೆ ಆ ಟೈಮ್ ಒಳಗಡೆ. IPC ಸ್ಟಾರ್ಟ್ ಆಗಿರುತ್ತೆ, ಇಂಡಿಯನ್ ಪಿನಲ್ ಕೋಡ್. ಆಮೇಲೆ ಇನ್ನೊಂದ್ ಯಾವ್ದು 1864ರಲ್ಲಿ ಆಸ್ತಿ ನೋಂದಣಿ ಕಾಯ್ದೆ ಬರುತ್ತೆ. ಇದೇ ಟೈಮ್ ಒಳಗಡೆ ಏನಂತಂದ್ರೆ ಬೌರಿಂಗ್ ಇರ್ತಾನಲ್ಲ, ಸೊ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾನ.
ಎಲ್ಲಿ ಮೈಸೂರು ಸಾಮ್ರಾಜ್ಯದೊಳಗಡೆ. ಆಮೇಲೆ ಇಲ್ಲೊಬ್ರ ಹೆಸರು ಬರತ್ ನೋಡ್ರಿ, ಬಿ ಎಲ್ ರೈಸ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಈ ಬಿ ಎಲ್ ರೈಸ್ ಅನ್ನೋದೊಂದೆಲ್ಲಾದ್ರೂ ಕ್ವಶನ್ ಬಂತು ಅಂದ್ರೆ ಅವರು ಯಾವ್ದಕ್ ಸಂಬಂಧಪಟ್ಟಿದಾರ ಅಂತಂದ್ ಹೇಳಿದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದಾರ. ಅಂದ್ರೆ ಮೈಸೂರು ಸಾಮ್ರಾಜ್ಯದೊಳಗಡೆ ಮಾತೃಭಾಷೆಯನ್ನ ಒಳಗೊಂಡಂತ ಶಾಲೆಗಳನ್ನ ಓಪನ್ ಮಾಡ್ಬೇಕಂತಂದೇಳಿ, ಹೋಬಳಿ ಶಾಲೆ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಮೇನ್ ಏನಂತಂದ್ ಹೇಳಿದ್ರ ಬಿ ಎಲ್ ರೈಸ್ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಮಾತೃಭಾಷೆ ಒಳಗಡೆ ಅಂದ್ರೆ ಕನ್ನಡದೊಳಗಡೆ ಏನ್ ಮಾಡ್ಬೇಕು, ಶಾಲೆಗಳನ್ನ ಓಪನ್ ಮಾಡ್ಬೇಕು ಅಂತಂದೇಳಿ ಬಿ ಎಲ್ ರೈಸ್ ಅವರು ಅನುಮೋದನೆ ಮಾಡ್ತಾರ. ಅದಕ್ಕ ಯಾರು ಬೌರಿಂಗು ಓಕೆ ಅಂತಂದ್ ಹೇಳಿ ಸ್ಥಾಪನೆ ಮಾಡ್ತಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬ್ರಹ್ಮ ಸಮಾಜ ಅಂತಂದ್ ಹೇಳಿ ಬರುತ್ತೆ. ಈ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿರ್ತಾರಲ್ಲ, ಸೊ ಅವರ ಪ್ರಭಾವದಿಂದ 1870ರಲ್ಲಿ ಒಂದು ಬೆಂಗಳೂರು ಒಳಗಡೆ ಶಾಖೆ ಸ್ಟಾರ್ಟ್ ಆಗತ್ತೆ. ಬ್ರಹ್ಮ ಸಮಾಜದ ಒಂದು ಶಾಖೆಯನ್ನ ಸ್ಥಾಪನೆ ಮಾಡ್ತಾರ ಬೆಂಗಳೂರು ಒಳಗಡೆ. ಆಮೇಲೆ ಇನ್ನೊಂದು ಧಾತು ಈಶ್ವರ ಸಂವತ್ಸರದ ಕ್ಷಾಮ ಅಂತ, ಅಂದ್ರೆ ಈ ಟೈಮ್ ಒಳಗಡೆ ಏನಾಗತ್ತಂದ್ರ ತುಂಬಾ ಬರಗಾಲ ಬೀಳುತ್ತ, ಬಹಳ ಅಂದ್ರೆ ಬಹಳ ದೊಡ್ಡ ಬರಗಾಲ ಬೀಳುತ್ತ. ಆ ಟೈಮ್ ಒಳಗಡೆ ಚಾರ್ಲ್ಸ್ ಎಲಿಯಟ್ ಏನಂದ್ರೆ ಕಮಿಷನರ್ ಆಗಿ ನೇಮಕಗೊಳ್ತಾರ. ಸೊ ಚಾರ್ಲ್ಸ್ ಎಲಿಯಟ್ ಇದೊಂದು ಸನ್ನಿವೇಶ. 1876ರಿಂದ 78ರವರೆಗೂ 2 ವರ್ಷ ಬರಗಾಲ ಬೀಳುತ್ತಾ ಮೈಸೂರು ಸಾಮ್ರಾಜ್ಯದ ಒಳಗಡೆ. ಇದಾದ ನಂತರ ನೆಕ್ಸ್ಟ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿದ್ವಲ್ಲ, 3ನೇ ಕೃಷ್ಣರಾಜ ಒಡೆಯರು 1799ರಿಂದ 1831ರವರೆಗೂ ಏನಾಗಿರ್ತಾರ, ಇವರು ರಾಜ ಆಗಿರ್ತಾರ. ಬಟ್ ಅದ್ರ ಶಿವಮೊಗ್ಗ ನಗರ ದಂಗೆದ ಪ್ರಕಾರ ಚೇಂಜಸ್ ಆಗತ್ತೆಲ್ಲ. ಸೊ ಇವ್ರ ಟೈಮ್ ಅಲ್ಲಿ ಪ್ರಥಮ ದಿವಾನ್ರಾಗಿ ನೇಮಕ ಆಗ್ತಾರ ಪೂರ್ಣಯ್ಯ ಅಂತಂದೇಳಿ. ಸೊ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಟೈಮ್ ಅಲ್ಲಿ ದಿವಾನ್ರು ಬರ್ತಾರ. ಫಸ್ಟ್ ಒನ್ ಯಾರಂತಂದ ಹೇಳಿದ್ರ ಪೂರ್ಣಯ್ಯ ಅಂತಂದೇಳಿ, ದಿವಾನ್ ಪೂರ್ಣಯ್ಯ ಅವ್ರ ಏನಂತಂದ ಹೇಳಿದ್ರ ನೇಮಕ ಆಗ್ತಾರ. ಅದೇ ಟೈಮ್ ಒಳಗಡೆ ಬ್ರಿಟಿಷ್ ರೆಸಿಡೆಂಟ್ ಯಾರಾಗಿರ್ತಾರ ಅಂದ್ರೆ ಕರ್ನಲ್ ಬ್ಯಾರಿ ಕ್ಲೋಸ್ ಅಂತಂದೇಳಿ, ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಸೊ ಬ್ರಿಟಿಷ್ ಅಧಿಕಾರಿ ಅಂತಂದೇಳಿ ಅವ್ರನ್ನ ಬ್ರಿಟಿಷ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಕರ್ನಲ್ ಬ್ಯಾರಿ ಕ್ಲೋಸ್ ಅಂತಂದ್ ಹೇಳಿ ನೇಮಕ ಆಗ್ತಾರ ಮೈಸೂರು ಸಾಮ್ರಾಜ್ಯಕ್ಕೆ, ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದೊಳಗಡೆ. ಆಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೆಲವೊಂದು ಕೃತಿಗಳನ್ನ ಬರೀತಾರ. ಶ್ರೀ ತತ್ವನಿಧಿ, ಸಾಂಗತ್ಯ ಕಾವ್ಯಗಳು, ಕೃಷ್ಣ ಕಥಾ ಪುಷ್ಪ ಮಂಜರಿ, ಚಾಮುಂಡಿಕಾ ಲಘುರತ್ನ ಮಾಲಿಕಾ ಅಂತಂದೇಳಿ. ಸೊ ಸೌಂದರ್ಯ ಲಹರಿ, ಇದು ಸೌಂದರ್ಯ ಲಹರಿ ಅಂತಂದ್ ಹೇಳಿ ಬಂದ್ರ ಶಂಕರಾಚಾರ್ಯರು ಬರೆದಂತ ಕೃತಿ ಅದು. ಆನಂದ ಲಹರಿ, ಸೌಂದರ್ಯ ಲಹರಿ ಅಂತಂದೇಳಿ ಅದನ್ನ ಕನ್ನಡದೊಳಗಡೆ ಟೀಕೆ ಮಾಡಿಬಿಟ್ಟು ಬರೀತಾರ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಡಬ್ಬಿಂಗ್ ಮಾಡಿದಾರ. ಆಮೇಲೆ 3ನೇ ಕೃಷ್ಣರಾಜ ಒಡೆಯರ್ ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಬ್ಬ ಕವಿ ಇರ್ತಾನೆ, ಕೆಂಪನಾರಾಯಣ ಅಂತಂದೇಳಿ. ಅವರೊಂದು ಕೃತಿಯನ್ನ ಬರೀತಾರ, ಮುದ್ರಾ ಮಂಜೂಸ ಅಂತಂದೇಳಿ. ಸೊ ಮುದ್ರಾ ಮಂಜೂಸ ಅಂತಂದೇಳಿ ಒಂದು ಕೃತಿಯನ್ನ ಬರೀತಾರ. ಸೊ ಹೆಸರುಗಳನ್ನ ಲೇಖಕರು ಅಂತಂದ ಹೇಳಿ ಹಿಂಗ್ ಕೇಳ್ತಾರ. ಆಮೇಲೆ ಇನ್ನೊಂದು ದೇವಾಚಂದ್ರ ಅನ್ನೋ ಒಬ್ಬ ಪರ್ಸನ್ ಇರ್ತಾನ, ಇವನು ರಾಜಾವಳಿ ಕಥಾಸಾರ ಅನ್ನೋ ಒಂದು ಕೃತಿಯನ್ನ ಬರೀತಾನ. ರಾಜಾವಳಿ ಕಥಾಸಾರ ಅನ್ನೋ ಒಂದು ಪುಸ್ತಕ ಬರುತ್ತ. ಆಮೇಲೆ ಬಸವಪ್ಪ ಶಾಸ್ತ್ರಿ ಅಂತಂದೇಳಿ, ಇವರನ್ನ ಅಭಿನವ ಕಾಳಿದಾಸ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಬಸವಪ್ಪ ಶಾಸ್ತ್ರಿ ಇವರು ಶಾಕುಂತಲ ಆಮೇಲೆ ರತ್ನಾವಳಿಯನ್ನ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಏನ್ ಎಲ್ರು ಡಬ್ಬಿಂಗ ಮಾಡ್ತಿದಾರ. ನೆಕ್ಸ್ಟ್ ಏನಂದ್ರೆ 1881ರೊಳಗಡೆ ಒಂದು ಘಟನೆ ನಡೆಯುತ್ತೆ. ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಏನ್ ಕಮಿಷನರ್ಸ್ ಇರ್ತಾರಲ್ಲ, ನಮಗೆ ಇದು ಸಾಕಂತಂದ ಹೇಳಿ ಮತ್ತೆ ಬ್ರಿಟಿಷ್ ಸಾಮ್ರಾಜ್ಯವನ್ನ ಯಾರಿಗ ಹಸ್ತಾಂತರ ಮಾಡ್ತಾರ ಅಂದ್ರೆ 10ನೇ ಚಾಮರಾಜ ಒಡೆಯರ್. ಇವ್ರು ಇಂಪಾರ್ಟೆಂಟ್. 10ನೇ ಚಾಮರಾಜ ಒಡೆಯರ್ ಇಂಪಾರ್ಟೆಂಟ್. ಅವಾಗ ಟಿಪ್ಪು ಸುಲ್ತಾನ್ ಸತ್ ನಂತರ 3ನೇ ಕೃಷ್ಣರಾಜ ಒಡೆಯರು. ಈ 10ನೇ ಚಾಮರಾಜ ಒಡೆಯರಿಗೆ ಏನ್ ಮಾಡ್ತಾರ, ಹಸ್ತಾಂತರ ಮಾಡಿದ ತಕ್ಷಣ ಅವಾಗಿರುವಂತಹ ದಿವಾನ್ರು ಸಿ ರಂಗಾಚಾರ್ಲು ಅಂತಂದ್ ಹೇಳ್ತೀವಿ. ಅವಾಗಿರೋ ದಿವಾನ್ರು ಯಾರು, ಸಿ ರಂಗಾಚಾರ್ಲು ಅಂತಂದ್ ಹೇಳ್ತೀವಿ. ದೇಶದಲ್ಲೇ ಮೊದಲ ಪ್ರತಿನಿಧಿ ಸಭೆಯನ್ನ ಸ್ಟಾರ್ಟ್ ಮಾಡ್ತಾರ. ಅದನ್ನ ನಾವು ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಅಂತಂದ್ ಹೇಳ್ತೀವಿ, ರೀಪ್ರೆಸೆಂಟೇಟಿವ್ ಅಸೆಂಬ್ಲಿ. ಸೊ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯನ್ನ ದಿವಾನ ಸಿ ರಂಗಾಚಾರ್ಲು ಅವರು ಸ್ಟಾರ್ಟ್ ಮಾಡ್ತಾರ. ಅವಾಗಿರುವಂತ ರಾಜ ಯಾರಂದ್ರ 10ನೇ ಚಾಮರಾಜ ಒಡೆಯರ್ ಅಂತಂದೇಳಿ. ಇವ್ರಾದ ನಂತರ ನೆಕ್ಸ್ಟ್ ಬರುವಂತ ಶ್ರೇಷ್ಠ ದೊರೆ ಯಾರಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರನ್ನ ಮೈಸೂರಿನ ಸುವರ್ಣ ಯುಗ ಅಂತ ಕರಿತೀವಿ ಇವ್ರ ಕಾಲವನ್ನ. ಆಮೇಲೆ ಬೆಂಗಳೂರಿನ ಸ್ಥಾಪಕ ಅಂತ, ಅಂದ್ರೆ ಬೆಂಗಳೂರು ಏನ್ ಆಧುನಿಕ ಬೆಂಗಳೂರು ಐತಲ್ಲ ಅದ್ರದ್ದು ನಿಜವಾದ ಸ್ಥಾಪಕ ಯಾರಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಷ್ಟೊಂದು ಚೇಂಜಸ್ ಗಳನ್ನ ಮಾಡ್ಕೊಂತ ಹೋಗ್ತಾರ. ಆಮೇಲೆ ಗಾಂಧೀಜಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಒಂದು ಬಿರುದನ್ನ ಕೊಡ್ತಾರ, ರಾಜಶ್ರೀ ಅಂತಂದೇಳಿ. ಮಹಾತ್ಮ ಗಾಂಧೀಜಿ ಅವರು ಒಂದು ಬಿರುದನ್ನ ಕೊಡ್ತಾರ, ರಾಜಶ್ರೀ ಅಂತಂದೇಳಿ. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೋಡ್ಕೊಂತ ಹೋಗೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾಗ ಏನೇನ್ ಚೇಂಜಸ್ ಆಗೈತೆ ಅಂದ್ರೆ 1916 ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗತ್ತೆ. ಅದನ್ನ ನಾವು ಮೈಸೂರು ವಿಶ್ವವಿದ್ಯಾಲಯ ಅಂತಂದ ಹೇಳ್ತೀವಿ. 1916. ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅದೇ ಟೈಮ್ ಅಲ್ಲಿ ಸ್ಟಾರ್ಟ್ ಆಗತ್ತ. ಮೈಸೂರು ವಿಶ್ವವಿದ್ಯಾಲಯ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗತ್ತ. ಆಮೇಲೆ 1907ರಲ್ಲಿ ಮಹಿಳೆಯರಿಗೆ ಏನ್ ಮಾಡ್ತಾರ ಅಂದ್ರೆ ಮತದಾನದ ಹಕ್ಕನ್ನ ಕೊಡ್ತಾರ. ಇದು ಉಲ್ಟಾ ಆಗೈತೆ.
ಈ ತರ ಹೋಗೈತಿ. ನೆಕ್ಸ್ಟ್ 1902ರಲ್ಲಿ ಜಲ ವಿದ್ಯುತ್ ಅನ್ನ ಸ್ಥಾಪನೆ ಮಾಡ್ತಾರ. ಶಿವನ ಸಮುದ್ರದೊಳಗಡೆ ಜಲ ವಿದ್ಯುತ್ ಅನ್ನ ಸ್ಥಾಪನೆ ಮಾಡ್ತಾರ. ಜಲ ವಿದ್ಯುತ್, ಶಿವನ ಸಮುದ್ರ ಜಲ ವಿದ್ಯುತ್ 1902. ಈ ಕೆಇಎದಲ್ಲಿ ಹೊಂದಿಸಿ ಬರೀರಿ ಕೇಳ್ತಾರಲ್ಲ, ಕೆಇದೊಳಗಡೆ ಹೊಂದಿಸಿ ಬರೀರಿ, ಆ ಕ್ವಶನ್ಸ್ ಗಳು ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ನೆಕ್ಸ್ಟ್ ಬರ್ತಾರ ಜಯಚಾಮರಾಜ ಒಡೆಯರ್ ಅಂತಂದ್ ಹೇಳಿ 1940ರಿಂದ 47ರವರೆಗೂ ಕೊನೆಯರು ಇವರು, ಮೈಸೂರಿನ ಕೊನೆಯ ಮಹಾರಾಜರು ಅಂತಂದ್ ಹೇಳ್ತೀವಿ. ಆಮೇಲೆ 1947ರಲ್ಲಿ ಒಂದು ಸರ್ಕಾರ ರಚನೆ ಆಗತ್ತ, ಜವಾಬ್ದಾರಿ ಸರ್ಕಾರ. ಕೆ.ಸಿ. ರೆಡ್ಡಿ ಅವ್ರ ಏನಾಗ್ತಾರಂದ್ರ ಮೊದಲ ಸಿಎಂ ಆಗ್ತಾರ. ಆಮೇಲೆ ಇವ್ರು ಜಯಚಾಮರಾಜ ಒಡೆಯರ್ ಇರ್ತಾರ, ಇವ್ರೇನಾಗ್ತಾರ ರಾಜ ಪ್ರಮುಖರು, ಪ್ರಥಮ ರಾಜ್ಯಪಾಲರಾಗಿ, ಮೊದಲ ಗವರ್ನರ್ ಆಗಿ ನಮ್ಮ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೆ ಜಯಚಾಮರಾಜ ಒಡೆಯರ್. ಆಮೇಲೆ ಕೆ.ಸಿ. ರೆಡ್ಡಿ 1947ರಲ್ಲಿ. ಕೆಇಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿವೆ. ಇನ್ ಮೇಲೆ ಏನ್ ಮಾಡೋಣ ಅಂದ್ರೆ ದಿವಾನ್ರ ಬಗ್ಗೆ ಏನೇನ್ ತಗೊಂಡ್ ಬಂದ್ರು, ಏನೇನಿಲ್ಲ, ಬೆಂಗಳೂರು ಒಳಗಡೆ ಏನೇನ್ ಚೇಂಜಸ್ ಆಯ್ತು, ಯಾವ ಆರ್ಗನೈಸೇಷನ್ ಗಳು ಬಂದ್ವು, ಅವುಗಳನ್ನೆಲ್ಲ ಡಿಸ್ಕಷನ್ ಮಾಡೋಣ.